ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಏನಂತ ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಎಸ್, ಇಟ್ಸ್ ಆಲ್ ಅಬೌಟ್ ದ ಲಾಸ್ಟ್ ಡೇ ಆಫ್ 2024 ಅಂಡ್ ದ ಬಿಗಿನಿಂಗ್ ಆಫ್ 2025. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಹೊಸ ವರ್ಷನ ಹೊಸ ಮನೇಲಿ ಮಾಡ್ತಾ ಇದೀವಿ ಅಂಡ್ ಈ ವರ್ಷ ಅಂತೂ ಸಕ್ಕದಾಗಿತ್ತು. ಹೊಸ ಮನೆ ತಗೊಂಡ್ವಿ, ಹೊಸ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೆ, ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದೆ, ಡ್ರೈವಿಂಗ್ ಕಲ್ತ್ಕೊಂಡೆ, ಹ್ಯಾಕಥಾನ್ಸ್ನ ವಿನ್ ಆಗಿ ಇಂಟರ್ನ್ಶಿಪ್ ಕ್ರ್ಯಾಕ್ ಮಾಡಿದೆ ಅಂಡ್ ನನ್ನ ಒಳಗಡೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಯಿತು ಈ ವರ್ಷ. ಮತ್ತೆ ಇನ್ನೂ ಸುಮಾರಷ್ಟಿದೆ ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ 2024 ಅಂಡ್ 2025 ಅಲ್ಲಿ ಇದಕ್ಕಿಂತ ಬೆಸ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಟೈಮ್ ಆಲ್ರೆಡಿ 11:53 ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2025 ಶುರು ಆಗ್ತಾ ಇದೆ ಆ್ಯಂಡ್ ಈ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಒಬ್ಳೇ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಬಿಕಾಸ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ನ್ಯೂ ಇಯರ್. ನಮ್ಮ ಮನೇಲಿ ಯಾರು 12 o'clockವರೆಗೂ ಎದ್ದೆಲ್ಲ ಸೆಲೆಬ್ರೇಟ್ ಮಾಡಲ್ಲ. ದೇ ವಿಲ್ ಸೆಲೆಬ್ರೇಟ್ ಟುಮಾರೋ. ಇನ್ನೊಂದು, ಈ ವರ್ಷ ನಾನು 75 days ಹ್ಯಾಟ್ ಚಾಲೆಂಜ್ನ ತಗೊಂಡೆ. ಸ್ಕೂಲಲ್ಲಿ ಹೋಗಿದ್ದ ಡಿಸಿಪ್ಲಿನು ಮತ್ತೆ ನಾನು ಇವಾಗ 75 days ಹ್ಯಾಟ್ ಚಾಲೆಂಜ್ ಮಾಡಿದ್ಮೇಲೆ ಆ ಡಿಸಿಪ್ಲಿನ್ ವಾಪಸ್ ಬಂದಿತ್ತು. ಆ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿದೆ, ಬಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗಲಿಲ್ಲ. ಹಾಗಾಗಿ ಅದೊಂದು ಬೇಜಾರಿದೆ. ಬಟ್ 2025 ಅಲ್ಲಿ 75 days ಅಲ್ಲ, 365 days ಕೂಡ ನಾನು ಆ ಚಾಲೆಂಜ್ ತಗೊಂಡಿದ್ದೀನಿ. ಬಟ್ ನಾನು ಹೊರಗಡೆ ಯಾವಾಗಲೂ ಕ್ರೇವಿಂಗ್ಸ್ ಜಾಸ್ತಿ ಆದರೆ ತಿಂತೀನಿ ಅನ್ಕೊಂಡಿದ್ದೀನಿ, ಅದು ಸ್ವಲ್ಪ. ಬಟ್ ಟ್ರೈ ಮಾಡ್ತೀನಿ, ಏನು ಹೊರಗಡೆ ತಿನ್ನಬಾರ್ದು ಅಂತ. ಶುಗರ್ ಅಂತೂ 0% ಇಂದ ಶುಗರ್ ಒಂದು ವರ್ಷ ಏನು ತಿನ್ನಲ್ಲ. 365 days ನೆಕ್ಸ್ಟ್ ಚಾಲೆಂಜ್ ಮಾಡ್ತಿರೋದ್ರಿಂದ ನಾನು ಇವತ್ತೇ ಎಲ್ಲ ನನ್ಗೆ ಏನೇನು ಫೇವ್ರೇಟ್ ಇದೆಯೋ ಎಲ್ಲ ಮಾಡ್ಕೊಂಡು ಎಲ್ಲ ತರಿಸ್ಕೊಂಡು ತಿಂತಾ ಇದ್ದೀನಿ. ಫ್ರಮ್ ಟುಮಾರೋ ಮಾರ್ನಿಂಗ್ 6 o'clock ಇಂದ ಏನನ್ನು ಸಹ ಹೊರಗಡೆಯಿಂದ ತಿನ್ನೋದಿಲ್ಲ ನಾನು. ಯಾವತ್ವರೆಗೂ ಅಂದರೆ 2025 midnightವರೆಗೂ ನಾನು ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಓಕೆನಾ? ಏನಿಲ್ಲ ಗೈಸ್, ನನ್ನ ಫೇವ್ರೆಟ್ ಕೋಲ್ಡ್ ಕಾಫಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೂಡಲ್ಸ್ ವಿಚ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಆ್ಯಂಡ್ ರಸ್ಮಲೈ ಅದಂತೂ ನಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಆಮೇಲೆ ಆಕ್ಚುಲಿ ನಂಗೆ ಬ್ಲ್ಯಾಕ್ ಫಾರೆಸ್ಟ್ ತುಂಬಾ ಇಷ್ಟ, ಬಟ್ ನನ್ನ ತಮ್ಮ ವೈಟ್ ಫಾರೆಸ್ಟ್ ತಂದಿದ್ದೇನೆ. ಅದು ಫುಲ್ ಕೇಕ್ ತಂದಿಲ್ಲ ಗೈಸ್, ಬರೀ ಒಂದೇ ಒಂದು ತಂದಿದ್ದಾನೆ. ಒಬ್ಳೆ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಅಂಡ್ ವಿತ್ ಯು ಆಲ್ ಗೈಸ್. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಓಕೆ, ಲೆಟ್ಸ್ ಇನ್ ಒಂದೇ ನಿಮಿಷ ಇರೋದು ಗೈಸ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಲೆಟ್ಸ್ ವೆಲ್ಕಮ್ 2025. ಆ್ಯಂಡ್ ಇದನ್ನ ಬ್ಲೋ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬಿಕಾಸ್ ಬ್ಲೋ ಮಾಡಿದ ತಕ್ಷಣ ಡಾರ್ಕ್ ಆಗುತ್ತೆ. ಡಾರ್ಕ್ನೆಸ್ ಅಂದರೆ ನನಗೆ 2025ನ ಡಾರ್ಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಐ ವಿಲ್ ಕೀಪ್ ಲೈಕ್ ದ್ಯಾಟ್ ಓನ್ಲಿ. 2025 ಇನ್ನು ಬ್ರೈಟ್ ಆಗಿ ಉರಿಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಇದನ್ನ ಫಸ್ಟು ಖಾಲಿ ಮಾಡೋಣ ಗೈಸ್. ಇವಾಗ ರೀಲ್ಸು ಮಾಡ್ತಾ ಇದ್ದೀನಿ, ಯೂಟ್ಯೂಬು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ 75 days ಹಾರ್ಟ್ ಚಾಲೆಂಜ್ ಸ್ವಲ್ಪ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ, ಸ್ವಲ್ಪ ಇನ್ನು ಫೀಡಲ್ಲೇ ಇದೆ, ಸ್ವಲ್ಪ ಎಡಿಟಿಂಗಲ್ಲಿ ಇದೆ. ಸರಿ, ಇವಾಗ ಅದನ್ನೆಲ್ಲ ಸ್ಕಿಪ್ ಮಾಡಿ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಹೊಸದಾಗಿ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಲೈಕ್ 365 days ಹಾರ್ಟ್ ಚಾಲೆಂಜ್. ಕಾಂತಿ ಸ್ವೀಟ್ಸಲ್ಲಂತೂ ನನಗೆ ಈ ವೈಟ್ ಫಾರೆಸ್ಟ್ ಆ್ಯಂಡ್ ರಸ್ಮಲೈ ಸಿಕ್ಕಾಪಟ್ಟೆ ಫೇವ್ರೆಟ್ಟು. ಆ್ಯಂಡ್ ನಾನು ಜಾಸ್ತಿ ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಈಟಿಂಗ್ ಮಾಡ್ತಾ ಇದ್ದೆ. ನಾನು ಅದನ್ನು ಕಮ್ಮಿ ಮಾಡಿದೆ ನನ್ನ 75 days ಹಾರ್ಟ್ ಚಾಲೆಂಜಲ್ಲಿ ಆ್ಯಂಡ್ ಸ್ವಲ್ಪ ಸಣ್ಣ ಕೂಡ ಆಗಿದ್ದೀನಿ ಗೈಸ್. ಆ್ಯಂಡ್ ಮೈ ಫೇಸ್ ಬಿಕಮ್ ಬ್ರೈಟರ್ ದ್ಯಾನ್ ಯೂಶುವಲ್. 2024 ಬಗ್ಗೆ ಇಷ್ಟೆಲ್ಲ ಹೇಳಿದೆ. 2025 ರೆಸೊಲ್ಯೂಷನ್ ಏನು ಅದನ್ನು ಕೂಡ ನಾನು ಥಂಬ್ನೇಲಲ್ಲಿ ಹಾಕಿದ್ದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾ? ನನಗೇನೋ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಹೇಳದೆ ಮಾಡುವನು ರೂಢಿಯೋಳು ಉತ್ತಮನು. ಸೊ ಹಾಗಾಗಿ ಹೇಳ್ದಂಗೆ ಮಾಡಬೇಕು ಅನ್ನೋದೇ ನನ್ನ ಯಾವಾಗಲೂ ಮೋಟೋ. ಹಾಗಾಗಿ ನಾನು ಏನು ಹೇಳೋದಿಲ್ಲ. ಬಟ್
ನನಗೆ ಏನೇನು ಅಂತ ನಾನು ಆಲ್ರೆಡಿ ಏನೇನು ಮಾಡಬೇಕು ರೆಸಲ್ಯೂಷನ್ 2025 ಅಂತ ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ರೆಸಲ್ಯೂಷನ್ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ 3. ಬಟ್ ಐ ಡೆಫಿನೆಟ್ಲಿ ಟೆಲ್ ಯು ಇನ್ ದ ಎಂಡ್ ಆಫ್ 2025. ಇದೇ ದಿನ ಮತ್ತೆ ನೆಕ್ಸ್ಟ್ ವರ್ಷ ಬರುತ್ತೆ, ಆ ವರ್ಷ ನಾನು ಏನೇನು ರೆಸಲ್ಯೂಷನ್ ಇಟ್ಕೊಂಡಿದ್ದೆ ಆ್ಯಂಡ್ ಯಾವ್ದು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ದೆನ್ ಯು ಹ್ಯಾವ್ ಟು ವೇಟ್ ಗೈಸ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್.